Hello everyone, my name is Nivedita. I am from ASS College and my today's seminar topic is on application of a business analytics in different industries. So let us start with the introduction. Business analytics means using the data, reports and technology to understand the business problems and make better decisions. ಸೊ ಬಿಸ್ನೆಸ್ ಅನಾಲಿಟಿಕ್ಸ್ ಟೂಲ್ಸ್ ನಮ್ಮದು ಬಿಸ್ನೆಸ್ ಡೇಟಾನ ರಿಪೋರ್ಟ್ಸನ್ನ ತೆಗೆದುಕೊಂಡು ಟೆಕ್ನಾಲಜಿನ ಯೂಸ್ ಮಾಡಿ ನಮ್ಮ ಪ್ರಾಬ್ಲಮ್ಸನ್ನ ಸೊಲ್ಯೂಷನನ್ನು ಕೊಡೋಕೆ ನಮ್ಗೆ ಹೆಲ್ಪ್ ಆಗ್ತಾವೆ. ಕಂಪನೀಸ್ ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ಕಸ್ಟಮರ್ಸ್, ಸೇಲ್ಸ್, ಮಾರ್ಕೆಟ್ಸ್ ಆ್ಯಂಡ್ ಎಂಪ್ಲಾಯೀಸ್. ಬೈ ಅನಲೈಸಿಂಗ್ ದಿಸ್ ಡಾಟಾ, businesses can improve the profits, reduce the cost and give better services. ಸೊ ಕಂಪ್ನೀಸಲ್ಲಿ ಡಿಫ್ರೆಂಟ್ ಸೋರ್ಸಸ್ನಿಂದ ಏನು ಕಲೆಕ್ಟ್ ಮಾಡ್ಕೊಂಡಿರ್ತಾವಲ್ಲ ಡಾಟಾಸ್ನ, ಆ ಡಾಟಾಸ್ನ ನಾವು ಯಾವ ನಮ್ಗೆ ಹೆಲ್ಪ್ ಮಾಡುತ್ತೆ ಅನಲೈಸಿಸ್ ಟೂಲ್ಸ್. ನಾವು ಬಿಸ್ನೆಸಸ್ ಇಂಪ್ರೂವ್ ಆಗಬೇಕು, ನಾವು ಎಲ್ಲೇ ರೆಡ್ಯೂಸ್ ಮಾಡ್ಕೋಬೇಕು ಕಾಸ್ಟ್, ಮತ್ತು ಯಾವ ರೀತಿ ನಾವು ಬೆಟರ್ ಸರ್ವಿಸಸನ್ನು ಕೊಡಬೇಕು ಕಸ್ಟಮರ್ಸಿಗೆ ಅನ್ನೋದು. ಸೊ ಬಿಸ್ನೆಸ್ ಅನಾಲಿಟಿಕ್ಸ್ ಟೂಲ್ಸ್ ಈಸ್ ಯೂಸ್ಡ್ ಇನ್ ವೇರಿಯಸ್ ಇಂಡಸ್ಟ್ರೀಸ್ ಸಚ್ ಆಸ್ ಬ್ಯಾಂಕಿಂಗ್, ಹೆಲ್ತ್ ಕೇರ್, ರಿಟೇಲ್, ಎಜುಕೇಷನ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್. ಸೊ ನಾವು ಈಗ ಬಿಸ್ನೆಸ್ ಅನಾಲಿಟಿಕ್ಸ್ ಟೂಲ್ಸ್ ಎವ್ರಿ ಇಂಡಸ್ಟ್ರೀಸ್ ಒಳಗೆ ಯೂಸ್ ಕುಂತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ retail industry. Retail stores and online shopping companies use analytics to understand the customer behavior. ರಿಟೇಲ್ ಸ್ಟೋರ್ಸ್ ಮತ್ತು ಆನ್ಲೈನ್ ಶಾಪಿಂಗ್ ಒಳಗೆ ಅನಾಲಿಟಿಕ್ಸ್ ಟೂಲ್ಸ್ ಕಸ್ಟಮರ್ದು ಬಿಹೇವಿಯರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಅಪ್ಲಿಕೇಶನ್ ಪ್ರಿಡಿಕ್ಟಿಂಗ್ ಕಸ್ಟಮರ್ ಬೇಯಿಂಗ್ ಹ್ಯಾಬಿಟ್ಸ್. ಸೊ ನಾವು ಅನಾಲಿಟಿಕ್ಸ್ ಟೂಲ್ಸನ್ನು ತೆಗೆದುಕೊಳ್ಳೋದ್ರಿಂದ ಪ್ರಿಡಿಕ್ಷನನ್ನು ಮಾಡ್ಕೋಬೋದು, ಯಾವ ರೀತಿ ಅವ್ರದ್ದು ಟೇಸ್ಟ್ ಮತ್ತು ಪ್ರಿಫರೆನ್ಸಸ್ ಐತಿ. ಮ್ಯಾನೇಜಿಂಗ್ ಇನ್ವೆಂಟ್ರಿ ಆ್ಯಂಡ್ ಸ್ಟಾಕ್. ಸೊ ಅದರ ಅಕಾರ್ಡಿಂಗ್ ನಾವು ಸ್ಟಾಕ್ಸನ್ನು ಮಾಡ್ಕೋಬೋದು. ಪ್ರಾಡಕ್ಟ್ ಯಾವ ಟೈಪ್ ಡಿಮ್ಯಾಂಡ್ ಇತ್ತಲ್ಲ ಆ ಟೈಪ್ ನಾವು ಸ್ಟಾಕನ್ನು ಮಾಡ್ಕೋಬೋದು. ಸೆಟ್ಟಿಂಗ್ ಪ್ರಾಡಕ್ಟ್ ಪ್ರೈಸಸ್. ಸೊ ಮಾರ್ಕೆಟ್ ಒಳಗೆ ಪ್ರೈಸ್ ಏನೈತಿ, ನಾವೇನು ಪ್ರೈಸ್ ಇಡಾಕೊಂತೀವಿ, ಸೊ ಆ ಪ್ರೈಸಸನ್ನು ಅನಲೈಸಸ್ ಮಾಡ್ಕೊಳಕ್ಕೆ ಪರ್ಸನಲೈಸ್ಡ್ ಪ್ರಾಡಕ್ಟ್ ರಿಕಮೆಂಡೇಷನ್. ಸೊ ನಮ್ಮ ಕಡೆಯಿಂದ ಯಾರು ಒಂದು ಬೈ ಮಾಡಿದ್ರೆ ಪ್ರಾಡಕ್ಟ್, ಸೊ ಅವ್ರಿಗೆ ಅಪ್ಡೇಟ್ಸನ್ನು ಕೊಡೋದು. ಸೊ ಈ ಟೈಪ್ ನಮ್ಮದು ಪ್ರಾಡಕ್ಟ್ ಒಳಗೆ ನಾವು ಅಪ್ಡೇಟ್ಸನ್ನು ತೆಗೆದುಕೊಂಡು ಬಂದೀವಿ. ಕಲರ್ ಆಗಲಿ, ಸೊ ವಾಚಿನ ಕಲರ್ ಆಗಲಿ, ಸೊ ಅಪ್ಡೇಟ್ಸ್ ಏನಿದ್ದಾವಲ್ಲ ಅವೆಲ್ಲ ಅಪ್ಡೇಟ್ಸನ್ನು ಕೊಡೋದು. ಇಂಪ್ರೂವಿಂಗ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್. ಸೊ ಈ ಟೈಪ್ ನಮ್ಗೆ ನಮ್ಮ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಒಳಗೆ ನಮ್ಗೆ ಇಂಪ್ರೂವ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ರಿಕಮೆಂಡ್ ಪ್ರಾಡಕ್ಟ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ಪರ್ಚೇಸಸ್. ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಸ್ ಒಳಗೆ ನಾವು ಒಂದು ಪ್ರಾಡಕ್ಟನ್ನು ತೆಗೆದುಕೊಂಡಿರ್ತೀವಲ್ಲ ಅದನ್ನು ಅವರ ರಿಕಮೆಂಡೇಷನ್ಸನ್ನು ಕಳಿಸ್ತಾರೆ. ಸೊ ನೆಕ್ಸ್ಟ್ ಬರೋದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಯೂಸಸ್ ಅನಾಲಿಟಿಕ್ಸ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ಎಫಿಷಿಯನ್ಸಿ. ಸೊ ನಾವು ಬಿಸ್ನೆಸ್ ಅನಾಲಿಟಿಕ್ಸ್ ಟೂಲ್ಸನ್ನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗೆ ಹಾಕೊಳ್ಳೋದ್ರಿಂದ ನಾವು ಯಾವ ಟೈಪ್ ಒಂದು ಪ್ರೊಡಕ್ಷನ್ನ ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಫಸ್ಟ್ ಬರೋದು ಅಪ್ಲಿಕೇಶನ್ಸ್. ಫಸ್ಟ್ ಅಪ್ಲಿಕೇಶನ್ಸ್ ಬರೋದು ಮಾನಿಟರಿಂಗ್ ಮಷಿನ್ ಪರ್ಫಾರ್ಮೆನ್ಸಸ್. ಲೈಕ್ ಈಗ ನಮ್ಮದು ವಿದ್ಯುತ್ ನಾವು ನೀರಿನಿಂದ ರಿವರ್ನಿಂದ ಏನು ವಿದ್ಯುತ್ತನ್ನು ರೆಡಿ ಮಾಡ್ತೀವಲ್ಲ, ಸೊ ನಾವು ಅಲ್ಲಿ ಮಾನಿಟರ್ ಮಾಡೋಕ್ಕಾಗಿಲ್ಲ ಆ ಮಷಿನ್ಸ್. ಸೊ ಅಲ್ಲಿ ಸೆನ್ಸರ್ಸನ್ನು ಹಾಕಿರ್ತಾರೆ. ಸೊ ಆ ಸೆನ್ಸರ್ಸ್ ಇಂದ ನಮಗೆ ಗೊತ್ತಾಗುತ್ತೆ ಇಷ್ಟು ವಿದ್ಯುತ್ತನ್ನು ನಾವು ಉತ್ಪಾದನೆ ಮಾಡೀವಿ, ಸೊ ಇಷ್ಟು ಸಪ್ಲೈ ಮಾಡೀವಿ. ಸೊ ಈ ಟೈಪ್ ಎಲ್ಲ ಕಡೆಯೂ ಹ್ಯೂಮನ್ಸ್ ಮಾನಿಟರ್ ಮಾಡೋಕ್ಕಾಗಿಲ್ಲ. ಸೊ ಈ ಟೈಪ್ ನಮ್ಗೆ ಬಿಸ್ನೆಸ್ ಅನಾಲಿಟಿಕ್ಸ್ ಟೂಲ್ಸ್ ಹೆಲ್ಪ್ ಮಾಡ್ತಾವೆ. ರೆಡ್ಯೂಸಿಂಗ್ ಪ್ರೊಡಕ್ಷನ್ ಡಿಫೆಕ್ಟ್ಸ್. ಸೊ ಇವರು ಪ್ರೊಡಕ್ಟ್ಸ್ ಡಿಫೆಕ್ಟ್ಸನ್ನು ರೆಡ್ಯೂಸ್ ಮಾಡ್ಕೊಳಕ್ಕೆ ನಮ್ಗೆ ಹೆಲ್ಪ್ ಆಗ್ತೈತಿ. ಮ್ಯಾನೇಜಿಂಗ್ ಸಪ್ಲೈ ಚೈನ್. ಸೊ ಇಲ್ಲಿ ಟೈಮಿಗೆ ನಾವು ಕಸ್ಟಮರ್ಸಿಗೆ ರೀಚ್ ಆಗೋದು. ಲೈಕ್ ಪ್ರಾಡಕ್ಟ್ ಯಾವ್ದು ಭಾಳ ಡಿಮ್ಯಾಂಡ್ ಐತಿ ಆ ಪ್ರಾಡಕ್ಟನ್ನು ಫಸ್ಟ್ ಹೈ ಪ್ರೊಡಕ್ಷನ್ ಮಾಡೋದು. ಸೊ ಲೋ ಡಿಮ್ಯಾಂಡ್ ಇರೋದನ್ನು ಅನ್ನೆಸೆಸರಿ ಪ್ರೊಡಕ್ಷನ್ ಮಾಡಿ ಇಡೋದು, ವೇಸ್ಟ್ ಮಾಡೋದು, ಅವೆಲ್ಲ ಮಾಡೋದಕ್ಕೆ ನಮ್ಗೆ ಹೈ ಡಿಮ್ಯಾಂಡ್ ಯಾವುದೈತೆ ನೋಡ ಅದೇ ಪ್ರೊಡಕ್ಷನ್ ಮಾಡೋಕ್ಕೆ ನಮ್ಗೆ ಬಿಸ್ನೆಸ್ ಅನಾಲಿಟಿಕ್ಸ್ ಟೂಲ್ಸ್ ಹೆಲ್ಪ್ ಆಗ್ತವೆ. ಫೋರ್ಕಾಸ್ಟಿಂಗ್ ಪ್ರಾಡಕ್ಟ್ ಡಿಮ್ಯಾಂಡ್. ಸೊ ಅಕಾರ್ಡಿಂಗ್ ನಮ್ಮದು ಪ್ರಾಡಕ್ಟಿಗೆ ಡಿಮ್ಯಾಂಡ್ ಐತೇನು ಇಲ್ಲ ಫೋರ್ಕಾಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ರಿಡ್ಯೂಸಿಂಗ್ ಆಪ್ರೇಷನ್ ಕಾಸ್ಟ್. ಅನ್ನೆಸೆಸರಿ ಕಾಸ್ಟನ್ನು ರೆಡ್ಯೂಸ್ ಮಾಡುತ್ತೆ. ಫ್ಯಾಕ್ಟ್ರೀಸ್ ಯೂಸಸ್ ಸೆನ್ಸರ್ಸ್ ಡಾಟಾ ಆ್ಯಂಡ್ ಡಾಟಾ ಅನಲೈಸಿಸ್ ಟು ಪ್ರಿಡಿಕ್ಟ್ ಮಷಿನ್ ಫೇಲ್ಯೂರ್ಸ್ ಬಿಫೋರ್ ದೇ ಹ್ಯಾಪನ್. ಸೊ ಈ ಟೈಪ್ ನಮ್ಮದು ಮಷಿನ್ನ ಬಾದ್ ಆಗೋ ಮೊದ್ಲಕ್ಕೆ ನಮ್ಗೆ ಪ್ರಿಡಿಕ್ಷನ್ಸನ್ನು ಕೊಡುತ್ತಾರೆ. ಇಲ್ಲಿ ನೀವು ರಿಪೇರಿಯನ್ನು ಮಾಡಿರಿ ಆ ಮಷಿನ್ನು
ಪ್ರಾಬ್ಲಮ್ ಆಗತೈತಿ. ಸೊ ಈ ಟೈಪ್ ಅನಾಲಿಟಿಕ್ಸ್ ಟೂಲ್ಸ್ ನಮಗೆ ಹೆಲ್ಪ್ ಆಗ್ತಾವೆ. ಇ ಕಾಮರ್ಸ್ ಇಂಡಸ್ಟ್ರಿ ಆನ್ಲೈನ್ ಬಿಸ್ನೆಸಸ್ ಪ್ಲ್ಯಾಟ್ಫಾರ್ಮ್ಸ್ ಹೆವಿಲಿ ಡಿಪೆಂಡ್ಸ್ ಆನ್ ಬಿಸ್ನೆಸ್ ಅನಾಲಿಟಿಕ್ಸ್. ಇ ಕಾಮರ್ಸ್ ಫುಲ್ ಈಗ ಡಿಪೆಂಡೆಂಟ್ ಐತೆ ಬಿಸ್ನೆಸ್ ಅನಾಲಿಟಿಕ್ಸ್ ಟೂಲ್ಸ್ ಮೇಲೆ. ಲೈಕ್ ಅಪ್ಲಿಕೇಶನ್ ಪ್ರಾಡಕ್ಟ್ ರಿಕಮೆಂಡೇಷನ್ ಸಿಸ್ಟಮ್ಸ್. ಸೊ ಪ್ರಾಡಕ್ಟನ್ನ ರಿಕಮೆಂಡೇಷನ್ ಮಾಡೋದಾಗಲಿ, ಕಸ್ಟಮರ್ ಬಿಹೇವಿಯರ್ ಅನಲೈಸಿಸ್, ಫೀಡ್ಬ್ಯಾಕನ್ನು ಕಲೆಕ್ಟ್ ಮಾಡ್ಕೊಳ್ಳೋ ಮುಖಾಂತರ ಅನಲೈಸಿಸ್ ಮಾಡುತ್ತೆ. ಆನ್ಲೈನ್ ಅಡ್ವರ್ಟೈಸಿಂಗ್ ಆಪ್ಟಿಮೈಸೇಷನ್. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಮೀಡಿಯಾಸ್ ಒಳಗೆ ನಾವು ಅಡ್ವರ್ಟೈಸ್ಮೆಂಟನ್ನು ಮಾಡ್ಕೋಬೋದು. ಇದರಿಂದ ನಾವು ಕಮ್ಮಿ ಕಾಸ್ಟ್ ಒಳಗೆ ನಾವು ಮೋರ್ ನಂಬರ್ ಆಫ್ ಕಸ್ಟಮರ್ಸಿಗೆ ರೀಚ್ ಆಗ್ಬೋದು. ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಮಾಡ್ಕೊಬೋದು. ಆನ್ಲೈನ್ ಪೇಮೆಂಟ್ಸನ್ನು ಮಾಡೋಕ್ಕೆ ನಮ್ಗೆ ಬಿಸ್ನೆಸ್ ಅನಾಲಿಟಿಕ್ಸ್ ಟೂಲ್ಸ್ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ಇ ಕಾಮರ್ಸ್ ವೆಬ್ಸೈಟ್ ಸಜೆಸ್ಟ್ ಪ್ರಾಡಕ್ಟ್ ಸಿಮಿಲರ್ ಟು ಐಟಮ್ ವ್ಯೂಡ್ ಬೈ ದ ಕಸ್ಟಮರ್. ಸೊ ನಾವು ಯಾವುದೋ ಒಂದು ಪ್ರಾಡಕ್ಟನ್ನ ನೋಡ್ಕೊತಿರ್ತೀವಲ್ಲ ಅಂಥವ ಪ್ರಾಡಕ್ಟ್ಸನ್ನು ಅದು ವ್ಯೂ ಮಾಡುತ್ತೆ. ಸೊ ಈ ಟೈಪ್ ಬಿಸ್ನೆಸ್ ಅನಾಲಿಟಿಕ್ಸ್ ಹೆಲ್ಪ್ ಆಗುತ್ತೆ ಕಸ್ಟಮರ್ಸಿಗೆ ಅವ್ರಿಗೆ ನಮ್ಮ ಪ್ರಾಡಕ್ಟ್ಸನ್ನು ಬೈ ಮಾಡೋಕ್ಕೆ. ನೆಕ್ಸ್ಟ್ ಬರೋದು ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಲಾಜಿಸ್ಟಿಕ್ ಇಂಡಸ್ಟ್ರೀಸ್. ಟ್ರಾನ್ಸ್ಪೋರ್ಟ್ ಕಂಪನೀಸ್ ಯೂಸಸ್ ಅನಾಲಿಟಿಕ್ಸ್ ಟು ಇಂಪ್ರೂವ್ ದ ಡೆಲಿವರಿ ಆ್ಯಂಡ್ ಟ್ರಾವೆಲ್ ಸರ್ವಿಸಸ್. ಸೊ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಲಾಜಿಸ್ಟಿಕ್ ಇಂಡಸ್ಟ್ರೀಸ್ ಹೆಂಗಂದ್ರೆ ಇಲ್ಲಿ ಡೆಲಿವರಿ ನಮ್ಮದು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಡೆಲಿವರಿ ಮಾಡೋಕ್ಕೆ ಮತ್ತು ಟ್ರಾವೆಲ್ ಸರ್ವಿಸಸನ್ನು ಪ್ರೊವೈಡ್ ಮಾಡೋಕ್ಕೆ. ಸೊ ಸೇಫ್ಟಿ ಎಲ್ಲ ಐತಿ ನಮ್ಮದು ಟ್ರಾನ್ಸ್ಪೋರ್ಟೇಷನ್. ಸೊ ಆ ಟೈಪ್ ಒಂದು ಸರ್ವಿಸಸನ್ನು ಪ್ರೊವೈಡ್ ಮಾಡೋಕ್ಕೆ ಬಿಸ್ನೆಸ್ ಅನಾಲಿಟಿಕ್ಸ್ ನಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಲೈಕ್ ಅಪ್ಲಿಕೇಶನ್ಸ್ ಲೈಕ್ ರೂಟ್ ಆಪ್ಟಿಮೈಸೇಷನ್ಸ್. ಇಲ್ಲಿ ಅದು ಕಮ್ಮಿ ಟೈಮ್ ಒಳಗೆ ನಾವು ಜಲ್ದಿ ರೀಚ್ ಆಗೋಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಫ್ಯೂಯಲ್ ಕಾಸ್ಟ್ ರಿಡಕ್ಷನ್. ಸೊ ಇದರಿಂದ ನಮ್ಗೆ ಫ್ಯೂಯಲ್ ಕಾಸ್ಟ್ ಒಳಗೂ ನಾವು ಮನಿನ ಸೇವ್ ಮಾಡ್ಕೋಬೋದು. ವೆಹಿಕಲ್ ಟ್ರ್ಯಾಕ್. ಸೊ ನಾವು ಯಾವ ಗಾಡಿ ಒಳಗೆ ಲೋಡ್ ಮಾಡಿರ್ತೀವಲ್ಲ ಆ ಗಾಡಿನ ಅನ್ಲೋಡ್ ಆಗೋ ತನಕನೂ ನಮ್ಗೆ ವೆಹಿಕಲ್ನ ಟ್ರ್ಯಾಕ್ ಮಾಡೋಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಡೆಲಿವರಿ ಟೈಮ್ ಪ್ರಿಡಿಕ್ಷನ್. ಸೊ ಇದರಿಂದ ನಾವು ಟೈಮನ್ನು ಪ್ರಿಡಿಕ್ಷನನ್ನು ಮಾಡ್ಕೋಬೋದು. ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಸೊ ಭಾಳ ಮಂದಿ ತಮ್ಮ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ, ಸೊ ಈ ರೂಟ್ ಭಾಳ ಟ್ರಾಫಿಕ್ ಆಗುತ್ತೆ. ಸೊ ಅದನ್ನು ಅನಲೈಸಸನ್ನು ಮಾಡಿಕೊಂಡು ನಮಗೆ ಈಸಿ ವೇ ವಿತೌಟ್ ಟ್ರಾಫಿಕ್ ಇರುವಂತಹ ಒಂದು ರೂಟನ್ನು ಪ್ರೊವೈಡ್ ಮಾಡುತ್ತೆ ಬಿಸ್ನೆಸ್ ಅನಾಲಿಟಿಕ್ಸ್. ಸೊ ನೆಕ್ಸ್ಟ್ ಬರೋದು ಟೆಲಿಕಮ್ಯುನಿಕೇಷನ್ ಇಂಡಸ್ಟ್ರೀಸ್. ಟೆಲಿಕಮ್ಯುನಿಕೇಷನ್ ಕಂಪ್ನೀಸ್ ಯೂಸಸ್ ಅನಾಲಿಟಿಕ್ಸ್ ಟು ಇಂಪ್ರೂವ್ ದ ನೆಟ್ವರ್ಕ್ ಸರ್ವಿಸಸ್ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಟೆಲಿಕಮ್ಯುನಿಕೇಷನ್ ಇಂಡಸ್ಟ್ರೀಸ್ ಏನು ಅನಲೈಸಸನ್ನು ಮಾಡಿ ಕಸ್ಟಮರ್ಸಿಗೆ ನೆಟ್ವರ್ಕ್ ಸರ್ವಿಸಸನ್ನು ಒಂದು ಚಲೋ ಕ್ವಾಲಿಟಿ ಒಳಗೆ ಪ್ರೊವೈಡ್ ಮಾಡೋಕ್ಕೆ ಬಿಸ್ನೆಸ್ ಅನಾಲಿಟಿಕ್ಸ್ ಟೂಲ್ಸ್ ಕಂಪ್ನೀಸಿಗೆ ಹೆಲ್ಪ್ ಆಗ್ತವೆ. ಅಪ್ಲಿಕೇಶನ್ಸ್ ಲೈಕ್ ಡಿಟೆಕ್ಟಿಂಗ್ ಕಸ್ಟಮರ್ಸ್ ಅವ್ರ ಪ್ರಾಬ್ಲಮನ್ನು ತಿಳ್ಕೊತಾವೆ ಮತ್ತು ಇಂಪ್ರೂವಿಂಗ್ ನೆಟ್ವರ್ಕ್ ಕ್ವಾಲಿಟಿ. ಸೊ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊತಾವೆ ಕ್ವಾಲಿಟಿ ನಾವು ಯಾವ ರೀತಿ ಕಸ್ಟಮರ್ಸ್ ಪ್ರಿಫರ್ ಮಾಡಾಕೊಂತಾರ ಅಕಾರ್ಡಿಂಗ್ ಟು ಪರ್ಸನಲೈಸ್ ರೀಚಾರ್ಜ್ ಆ್ಯಂಡ್ ಡಾಟಾ ಪ್ಲಾನ್. ಸೊ ಎಲ್ಲರದು ಬೇರೆ ಬೇರೆ ಟೈಪ್ ಡಾಟಾಸನ್ನು ಪ್ಲ್ಯಾನ್ಸ್ ಇರ್ತಾವೆ. ಸೊ ಒಬ್ಬೊಬ್ರಿಗೆ ಭಾಳ ಮೊಬೈಲ್ ಡಾಟಾ ಬೇಕಾಗಿರುತ್ತೆ, ಒಬ್ಬೊಬ್ರಿಗೆ ಅನ್ಲಿಮಿಟೆಡ್ ಫೋನ್ ಕಾಲ್ಸ್, ಅನ್ಲಿಮಿಟೆಡ್ ಟಾಕಿಂಗ್ ಅಂದ್ರೆ ಅವ್ರು ಭಾಳ ಟೈಮ್ ಇದ್ರೊಳಗಿರುತ್ತೆ ಅಂದ್ರೆ ಮಾತಾಡೋದ್ರೊಳಗಿರುತ್ತೆ. ಸೊ ಅಂಥದ್ರೊಳಗೆ ಅವ್ರದ್ದು ಡಾಟಾ ಅವ್ರಿಗೆ ಹೆಂಗೆ ಸೂಟ್ ಆಗುತ್ತೆ ಆ ಟೈಪ್ ಡಾಟಾಸನ್ನು ಪ್ಲ್ಯಾನ್ಸನ್ನು ಕೊಡುತ್ತೆ. ಫ್ರಾಡ್ ಡಿಟೆಕ್ಷನ್. ಇದರೊಳಗೆ ಅದು ಫ್ರಾಡ್ನು ಡಿಟೆಕ್ಷನ್ ಮಾಡುತ್ತೆ. ಕಸ್ಟಮರ್ ಸಪೋರ್ಟ್ ಇಂಪ್ರೂವ್ಮೆಂಟ್. ಸೊ ಈ ಟೈಪ್ ಕಸ್ಟಮರ್ ರಿಲೇಷನ್ಶಿಪ್ಪನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ಮೊಬೈಲ್ ಕಂಪನೀಸ್ ಆಫರ್ ಸ್ಪೆಷಲ್ ಪ್ಲ್ಯಾನ್ಸ್ ಬೇಸ್ಡ್ ಆನ್ ಕಸ್ಟಮರ್ ಯೂಸೇಜ್ ಪ್ಯಾಟರ್ನ್ಸ್. ಸೊ ಇದು ನಮ್ಗೆ ಕಸ್ಟಮರ್ಸ್ಗೆ ಹೆಲ್ಪ್ ಆಗುತ್ತೆ. ಅವ್ರು ಹೆಂಗೆ ಯೂಸ್ ಮಾಡ್ತಾರೆ ನೋಡೋ ಆ ಪ್ಯಾಟರ್ನ್ ಮೇಲೆ ಅವ್ರಿಗೆ ಆಫರ್ಸನ್ನು ಕೊಡುತ್ತೆ. ಇದು ಹೋಟೆಲ್ಸ್ ಆ್ಯಂಡ್ ಟೂರಿಸಮ್ ಇಂಡಸ್ಟ್ರಿ. ಹೋಟೆಲ್ಸ್ ಆ್ಯಂಡ್ ಟೂರಿಸಮ್ ಕಂಪನೀಸ್ ಆರ್ ಯೂಸ್ ಅನಾಲಿಟಿಕ್ಸ್ ಟು ಇಂಪ್ರೂವ್ ಕಸ್ಟಮರ್ ಎಕ್ಸ್ಪೀರಿಯನ್ಸಸ್. ಸೊ ಇಲ್ಲಿ ನಮ್ಗೆ ಬಿಸ್ನೆಸ್ ಅನಾಲಿಟಿಕ್ಸ್ ಯೂಸ್ ಆಗುತ್ತೆ ಕಸ್ಟಮರ್ಸಿದ್ದು ಎಕ್ಸ್ಪೀರಿಯನ್ಸಸನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ. ಲೈಕ್ ಅಪ್ಲಿಕೇಶನ್ಸ್, ಕಸ್ಟಮರ್ ಫೀಡ್ಬ್ಯಾಕ್ ಆ್ಯಂಡ್ ಅನಾಲಿಸಿಸ್. ಸೊ ಇಲ್ಲಿ ನಾವು ಹೋಟೆಲ್ಸ್ ಆ್ಯಂಡ್ ಟೂರಿಸಮ್ ನಾವು ಈಗೆಲ್ಲ ಗೂಗಲ್ ಒಳಗೆ ನೋಡಿಬಿಡ್ತೀವಿ. ಈಗ ನಾವು ಯಾವುದಾದ್ರು ಒಂದು ರೆಸಾರ್ಟಿಗೆ ಹೋಗಾಕೊಂತೀವಿ, ಯಾವುದಾದ್ರು ಒಂದು ಟೂರಿಗೆ ಹೋಗಾಕೊಂತೀವಿ ಅಂದರೆ ಫಸ್ಟ್ ಅಲ್ಲಿಂದೆಲ್ಲ ನೋಡ್ಕೊಂಡ್ಬಿಡ್ತೀವಿ. ಸೊ ಈ ಟೈಪ್ ಬಿಸ್ನೆಸ್ ಅನಾಲಿಟಿಕ್ಸ್ ಟೂಲ್ಸ್ ತಮ್ಮ ಕಂಪನೀಸಿಂದ ಎಲ್ಲ ಪಿಕ್ಚರ್ಸ್ ಆಗಲಿ, ವೀಡಿಯೋಸ್ ಆಗಲಿ, ಪ್ರೈಸಸ್ ಆಗಲಿ ಎಲ್ಲ ಶೋ ಮಾಡಿರ್ತಾವೆ ಕಸ್ಟಮರ್ಸಿಗೆ. ಸೊ ಇದರೊಳಗೆ ಕಸ್ಟಮರ್ಸು ಏನು ಮಾಡ್ತಾರೆ ಅಂದರೆ ಈಸಿಯಾಗಿ ಅದನ್ನು ಚೆಕ್ ಮಾಡ್ಬೋದು. ಪ್ರೈಸಸ್ ಆಗಲಿ, ಡಿಫ್ರೆಂಟ್ ಹೋಟೆಲ್ಸಿಂದ ಲಿಸ್ಟ್ ಆಗಲಿ. ಸೊ ಅಲ್ಲೆಲ್ಲ ಚೆಕ್ ಮಾಡ್ಕೊಳಕ್ಕೆ ಈ ಟೈಪ್ ಇಂಡಸ್ಟ್ರಿ ಒಳಗೂ ಭಾಳ ಹೆಲ್ಪ್ ಆಗುತ್ತೆ. ಸೊ ಇಲ್ಲ
ನಾವು ಅಲ್ಲಿ ಹೋಗಿ ವಿಚಾರ ಮಾಡೋದ್ವಾಗಲಿ ಇಲ್ಲೇ ಕುಂತು ಎಲ್ಲ ವಿಚಾರ ಮಾಡಿ ಹೋಗೋದು ನಮ್ಮದು ಇಲ್ಲಿ ಕಾಸ್ಟ್ನೂ ರಿಡಕ್ಷನ್ ಆಗುತ್ತೆ. ಸೊ ನಾವು ಅಲ್ಲಿ ಫ್ರೀಯಾಗಿ ಇನ್ನೂ ಇರ್ಬೋದು. ಸೊ ಅಪ್ಲಿಕೇಶನ್ ಯಾವುದು ಅಂದ್ರೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಅನಾಲಿಸಿಸ್. ಸೊ ಇಲ್ಲಿ ಗೂಗಲ್ದವ್ರು ಅವ್ರಿಗೆ ಏನೇನು ಬೇಕಲ್ಲ ಆ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೊಂಡು ಮುಖಾಂತರ ಅದೆಲ್ಲ ಅವ್ರಿಗೆ ರೂಮ್ಸನ್ನು ಬುಕ್ಸ್ ಮಾಡೋದಾಗಲಿ, ಸೊ ಯಾವ್ಯಾವ ಅವ್ರು ಎಲ್ಲೆಲ್ಲಿ ಅವ್ರು ಹೋಗ್ಬೇಕಂತ ಮಾಡ್ಯಾರ ಅಲ್ಲೆಲ್ಲ ಅದನ್ನು ಅವ್ರು ಮೊದ್ಲಕ್ಕೆ ಅರೇಂಜ್ ಮಾಡಿರ್ತಾರೆ. ಪ್ರೈಸಿಂಗ್ ಮ್ಯಾನೇಜ್ಮೆಂಟ್, ಸೊ ಅವ್ರು ಹೆಂಗೆ ಹೇಳ್ತಾರೆ ಅದ್ರ ಮೇಲೆ ಪ್ರೈಸಸ್ನು ಅವ್ರು ಕೊಡ್ತಾರೆ. ಬುಕ್ಕಿಂಗ್ ಪ್ರಿಡಿಕ್ಷನ್ಸ್, ಸೊ ಇಲ್ಲೆಲ್ಲ ಬುಕ್ ಮಾಡೋದಾಗಲಿ, ರೂಮ್ಸ್ ಎಲ್ಲ ಅವ್ರಿಗೆ ಬಿಸ್ನೆಸ್ ಅನಾಲಿಟಿಕ್ಸ್ ಹೆಲ್ಪ್ ಆಗುತ್ತೆ. ಪರ್ಸನಲೈಸ್ಡ್ ಟ್ರಾವೆಲ್ ಆಫರ್ಸ್, ಇಲ್ಲಿ ಆಫರ್ಸ್ ಎಲ್ಲ ಅನಾಲಿಟಿಕ್ಸ್ ಟೂಲ್ಸ್ ಆಫರ್ಸನ್ನ ಹೆಲ್ಪ್ ಮಾಡುತ್ತೆ ಕಂಡು ಹಿಡ್ಯಾಕೆ. ರಿಸೋರ್ಸ್ ಪ್ಲಾನಿಂಗ್, ಸೊ ನಾವು ಆ ಟೂರ್ ಒಳಗೂ ಇಂಥವೆಲ್ಲ ರಿಸೋರ್ಸಸ್ ಅದಾವೆ ಅಂಥೇಳಿ ನಾವು ಇಲ್ಲೇ ಕುಂತು ನೋಡಿ ಅಂಥದ್ದನ್ನು ಪ್ಲ್ಯಾನ್ ಮಾಡೋಕ್ಕೂ ನಮ್ಗೆ ಹೆಲ್ಪ್ ಆಗುತ್ತೆ. ಬೆನಿಫಿಟ್ಸ್ ಆಫ್ ಬಿಸ್ನೆಸ್ ಅನಾಲಿಟಿಕ್ಸ್, ಬೆಟರ್ ಡಿಸಿಷನ್ಸ್ ಮೇಕಿಂಗ್, ಸೊ ನಾವು ಈಸಿಯಾಗಿ ಡಿಸಿಷನ್ಸನ್ನು ತೆಗೆದುಕೊಳಕ್ಕೆ ಮತ್ತು ಕಂಪ್ನೀಸ್ಗೆ ಇದು ತಮ್ಮ ಪ್ರಾಫಿಟ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ. ಇಂಪ್ರೂವ್ಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ನಾವು ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಅವರು ಅಕಾರ್ಡಿಂಗ್ ಟು ಅವ್ರ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ಮತ್ತು ರೆಡ್ಯೂಸ್ ಬಿಸ್ನೆಸ್ ರಿಸ್ಕ್ಸ್. ಸೊ ಇದು ಮೇನ್ಲಿ ಬಿಸ್ನೆಸ್ ರಿಸ್ಕನ್ನು ರೆಡ್ಯೂಸ್ ಮಾಡೋದು. ಸೊ ಅಕಾರ್ಡಿಂಗ್ ಟು ನಾವು ಯಾವ ಟೈಪ್ ಪ್ರೊಡಕ್ಷನ್ ಮಾಡಾಕೊಂತೀವಿ, ನಮ್ಮದು ಸೇಲ್ಸ್ ಏನೈತಿ, ಸೊ ಅಕಾರ್ಡಿಂಗ್ ಟು ನಾವು ಅದೇ ಪ್ರೊಡಕ್ಷನ್ ಮಾಡಬೇಕು, ಸೇಲ್ಸ್ ಮಾಡಬೇಕು. ಸೊ ನಮ್ಮ ಬಿಸ್ನೆಸ್ಸಿಗೆ ರಿಸ್ಕನ್ನು ಭಾಳ ಕಡಿಮೆ ಮಾಡೋಕ್ಕಂತ ಭಾಳ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಕನ್ಕ್ಲೂಷನ್. ಬಿಸ್ನೆಸ್ ಅನಾಲಿಟಿಕ್ಸ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಮಾಡರ್ನ್ ಇಂಡಸ್ಟ್ರೀಸ್. ಇಟ್ ಹೆಲ್ಪ್ಸ್ ಆರ್ಗನೈಸೇಷನ್ ಟು ಅಂಡರ್ಸ್ಟ್ಯಾಂಡ್ ದ ಡಾಟಾ, ಇಂಪ್ರೂವ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಮೇಕ್ ಸ್ಮಾರ್ಟ್ ಡಿಸಿಷನ್ಸ್. Different industries use business analytics in different ways to increase efficiency, reduce the cost, and provide better services to customers. As the technology grows, the importance of a business analytics will continue to increase in the future. ಸೊ ಈ ಟೈಪ್ ಬಿಸ್ನೆಸ್ ಅನಾಲಿಟಿಕ್ಸ್ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ಯಾವೆ ಮಾಡರ್ನ್ ಬಿಸ್ನೆಸ್ಸಿಗೆ. ಸೊ ಅವರು ಡಾಟಾನ ಕಲೆಕ್ಟ್ ಮಾಡ್ಕೊಂಡು ಆ ಡಾಟಾನಿಂದ ಪ್ರೊಸೆಸನ್ಸನ್ನು ಮಾಡಿ ಸೊ ನಮಗೆ ಸ್ಮಾರ್ಟ್ ಡಿಸಿಷನ್ಸನ್ನು ತೆಗೆದುಕೊಳಕ್ಕೆ ಹೆಲ್ಪ್ ಆಗ್ತಾವೆ. ಸೊ ಥ್ಯಾಂಕ್ ಯು.